ಕೊಡವ ಸಂಪ್ರದಾಯದಲ್ಲಿ ನೂತನ ಮನೆ ಸೇರ್ಪಡೆ ಕಾರ್ಯಕ್ಕೆ ಈ ಹಿಂದಿನ ಕಾಲದಿಂದಲೂ ಮನೆ ಮಂಗಲ ಅಂತ ಕರೆಯೋದು ವಾಡಿಕೆಯಾಗಿತ್ತು. ಈ ಶುಭ ಕಾರ್ಯವನ್ನು ವೈಶಿಷ್ಟ್ಯಪೂರ್ಣವಾಗಿ ಸಾಂಪ್ರದಾಯಿಕವಾಗಿ ನಡೆಸಿಕೊಂಡು ಬರಲಾಗ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪದ್ಧತಿ ಸ್ವಲ್ಪ ಮಟ್ಟಿಗೆ ಮರೆಯಾಗ್ತಾ ಇದೆ. ಮಡಿಕೇರಿ ಸಮೀಪದ ಬೆಟ್ಟತ್ತೂರಿನ ಕೂಪದಿರ ಕೊಡವ ಕುಟುಂಬದವರು ಇದೀಗ ನೂತನವಾಗಿ ಸಾಂಪ್ರದಾಯಿಕ ಐನ್ಮನೆಯೊಂದನ್ನು ನಿರ್ಮಿಸಿದ್ದು, ಇತ್ತೀಚೆಗೆ ಈ ಐನ್ಮನೆ ಪ್ರವೇಶ ಕಾರ್ಯವನ್ನ ಮನೆಮಂಗಲ ಮಾದರಿಯಲ್ಲೇ ಹಮ್ಮಿಕೊಳ್ಳಲಾಗಿತ್ತು. ನೂತನ ಐನ್ಮನೆಯಿಂದ ಕೊಂಚ ದೂರದಲ್ಲಿ ಬಾಳೆ ಅಡಿಯಲ್ಲಿ ಕುಟುಂಬಸ್ಥರೆಲ್ಲ ಸೇರಿ ಸಾಮೂಹಿಕವಾಗಿ ಒಡ್ಡೋಲಗ, ದುಡಿಕೊಟ್ಟು ಪಾಟ್, ತಳಿಯತಕ್ಕಿ ಬಳಕನೊಂದಿಗೆ ಐನ್ಮನೆಯ ಮನೆಯ ಕಡೆಗೆ ಸಾಗಿ ಬಂದ್ರು. ಹೀಗೆ ವಿಶಿಷ್ಟವಾಗಿ ಸಾಂಪ್ರದಾಯಿಕವಾಗಿ ನಡೆದ ಈ ಮನೆಮಂಗಲ ಕಾರ್ಯಕ್ರಮ ಕೂಪದಿರ ಕೊಡವ ಕುಟುಂಬದ ಇತಿಹಾಸದಲ್ಲಿ ದಾಖಲೆಯನ್ನ ಬರೆದಿದೆ. ನವೆಂಬರ್ 22ರ ಸಂಜೆ ಮನೆ ಬಿಟ್ಟು ಕೊಡುವ ಪೂಜೆ ನಡೆಯಿತು. ಒಂದೇ ರೀತಿಯ ಕೆಂಪು ಕಂದು ಬಣ್ಣದ ಸೀರೆಯನ್ನುಟ್ಟು ತಲೆಗೆ ವಸ್ತ್ರವನ್ನು ಕಟ್ಟಿದ ಮಹಿಳೆಯರು, ಕುಪ್ಪಸ ದಟ್ಟಿ ಪೀಚೆ ಕತ್ತಿ ತೊಟ್ಟ ಪುರುಷರು, ಲವಲವಿಕೆಯಿಂದ ಆಡ್ತಾ ಇದ್ದ ಮಕ್ಕಳು, ವಿಶೇಷ ಅಲಂಕಾರದಿಂದ ಕಂಗೊಳಿಸ್ತಾ ಇದ್ದ ಐನ್ಮನೆ ಆಕರ್ಷಣೀಯವಾಗಿತ್ತು. ಬೆಳಿಗ್ಗೆ ಗಣಪತಿ ಹೋಮದ ಬಳಿಕ ದನಕರುವಿನ ಗೃಹ ಪ್ರವೇಶ, ದುಡಿಕೊಟ್ಟು ಪಾಟ್, ತಳಿಯತಕ್ಕಿ ಬಳಕ್, ಕೋವಿ ಹಿಡಿದ ಪುರುಷರು, ತೊಟ್ಟು ಕುഞ്ഞಿ, ನೆಲ್ಲುಪರೆ, ಬಿಂದಿಗೆ ನೀರು, ನವಧಾನ್ಯಗಳು, ತರಕಾರಿ, ಹಣ್ಣು ಹಂಪಲು ಹೀಗೆ ಒಂದೊಂದಾಗಿ ಹೊತ್ತು ಐನ್ಮನೆಯ ಸುತ್ತ 3 ಸುತ್ತು ಪ್ರದಕ್ಷಿಣೆ ಹಾಕಿ ಸಂಭ್ರಮದ ಮನೆಮಂಗಲಕ್ಕೆ ಸಾಕ್ಷಿಯಾದ್ರು. ಕೂಪದಿರ ಕುಟುಂಬದವರು ತವರು ಮನೆ ಹುಡುಗಿಯರು, ಅವರ ಸಂಸಾರ, ಬಂಧು ಮಿತ್ರರು ಐಮರದಲ್ಲಿಟ್ಟ ಅಕ್ಕಿಯನ್ನ ಕನ್ನಿ ಕಂಬಕ್ಕೆ ಹಾಕಿ ಭಕ್ತಿಯಿಂದ ನಮಿಸಿ, ನೆಲ್ಲಕ್ಕಿಯಲ್ಲಿ ಹಚ್ಚಿದ ದೀಪಕ್ಕೆ ಕೈಮುಗಿದು ಒಕ್ಕ ಮಕ್ಕಳ ನಂದು ಮಾಡಿತ್ತು ಕಾಪಾಡಪ್ಪ ಅಂತ ಕಾರುಣರನ್ನ ಪ್ರಾರ್ಥಿಸಿದ್ರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಹಿರಿಯರು ಕಿರಿಯರನ್ನ ಆಶೀರ್ವದಿಸಿದ್ರು. ಊಟೋಪಚಾರದ ಬಳಿಕ ಕೊಡವ ವಾಲಗಕ್ಕೆ ಹೆಜ್ಜೆ ಹಾಕಿದ್ರು. ಐನ್ಮನೆಯ ಮಹತ್ವ ಹಾಗೂ ವೈಭವ ಕಡಿಮೆ ಆಗ್ತಾ ಇದೆ ಅನ್ನೋ ಅಭಿಪ್ರಾಯಗಳ ನಡುವೆ ಜನಾಂಗ ಬಾಂಧವರು ಕಿರಿಯರಿಗೆ ಸಂಸ್ಕೃತಿಯನ್ನ ಪರಿಚಯಿಸೋ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಇದು ಕುಟುಂಬಗಳ ನಡುವೆ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ.